ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಕರ್ನಾಟಕ ವೋಟರ್ ಐ ಡಿ ಕಾರ್ಡ್ನ ಹೆಂಗೆ ಅಪ್ಲೈ ಮಾಡೋದಂತ. ಫಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ECI ನೆಟ್ ಅಂತ ಸರ್ಚ್ ಮಾಡಿ. ಅದಾದಮೇಲೆ ECI ನೆಟ್ ಅಂತ ಫಸ್ಟ್ ಏನು ಬರುತ್ತಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿದಾದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವೇನು ಮಾಡಬೇಕು, ವೋಟರ್ ರಿಜಿಸ್ಟ್ರೇಷನಲ್ಲಿ ಹೋಗ್ಬಿಟ್ಟು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈಗ ಆರ್ ಯು ಅಪ್ಲೈಯಿಂಗ್ ಫಾರ್ ದಿ ವೋಟರ್ ಐ ಡಿ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಅಂತ ಬಂದಮೇಲೆ ಇದರಲ್ಲಿ ನೀವು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಡಿಸ್ಟ್ರಿಕ್ನ, ಆಮೇಲೆ ನೀವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ನ ವೋಟ್ ಮಾಡಿದ್ರಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತಿಗೆ ನಿಮ್ಮ ಡಾಕ್ಯುಮೆಂಟ್ ಏನು ಹಚ್ಬೇಕಂದ್ರೆ ಆಧಾರ್ ಕಾರ್ಡ್ ಹಚ್ಬೋದು. ಅದಾದಮೇಲೆ ಅಪ್ಲೋಡ್ ಪಿಕ್ಚರ್ ಅಂತ ನಿಮ್ಮ ಕರೆಂಟ್ ಪಿಕ್ಚರ್ನ ಕ್ಯಾಮ್ರಾ ಓಪನ್ ಮಾಡಿ ಹಚ್ಬಿಡ್ಬೇಕು. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಮೇಲಾ ಫಿಮೇಲಾ ಅಂತ. ಅದಾದಮೇಲೆ ನಿಮ್ಮ ನೇಮ್ನ ಕರೆಕ್ಟಾಗಿ ಹಾಕಿಬಿಡಿ. ಅದಾದಮೇಲೆ ನೀವು ಯಾವುದಾದ್ರೂ ಡಿಸೆಬಿಲಿಟಿ ಇದ್ದರೆ ಅದನ್ನು ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಕಂಟಿನ್ಯೂ ಮಾಡಿ. ಅದಾದಮೇಲೆ ನೀವು ರಿಲೇಷನ್ಶಿಪ್ ಟೈಪ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೀವು ಮ್ಯಾರಿಡ್ ಆದರೆ ನೀವು ಹಸ್ಬೆಂಡ್ ಅಂತ ಹಾಕಬೇಕು, ಇಲ್ಲಾಂದರೆ ಫಾದರ್ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ನೇಮ್ ಆಫ್ ದಿ ರಿಲೇಟಿವ್ನ ನೇಮ್ ಹಾಕಬೇಕು. ಅವ್ರದ್ದೆಲ್ಲ ಹಾಕಿದಾದ್ಮೇಲೆ ಈಗ ನಿಮ್ಮ ಪಿನ್ ಕೋಡು, ನಿಮ್ಮದು ಡಿಸ್ಟಿಕ್ಕು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅಡ್ರೆಸ್ ಪ್ರೂಫಿಗೂ ನೀವು ಆಧಾರ್ ಕಾರ್ಡ್ನೇ ಹಚ್ಬೋದು. ಅದಾದಮೇಲೆ ನೀವು ಅದನ್ನು ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ನ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೀವು ಯಾರು ಮೆಂಬರ್ ಹೆಸರು ಕೊಟ್ಟಿದ್ರಲ್ಲ ಅವ್ರ ವೋಟರ್ ಐ ಡಿ ನಂಬರು ಹಾಕ್ಬೋದು. ಅದಾದಮೇಲೆ ನೀವು ಈ ಥರ ಬೇಸಿಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಟ್ರೆ ನೀವು ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರು ಮತ್ತು ನೀವು ಯಾವ ಮೊಬೈಲಿಂದ ರಿಜಿಸ್ಟರ್ ನಿಮ್ಮ ಆಧಾರ್ ಕಾರ್ಡ್ ಇದೆಯಲ್ವ ಆ ನಂಬರಿಗೆ OTP ಬರುತ್ತೆ. ಅದನ್ನು ಸಬ್ಮಿಟ್ ಮಾಡಿಬಿಡ್ಬೇಕು.